ಅಂತ ಹೇಳಿ ಅವರು ಒಂದು ಹೇಳ್ತಾರೆ, ನಾನು ನಿನ್ನ ಒಂದು ವಿಚಾರವನ್ನು ಒಪ್ಪದೇ ಇರ್ಬೋದು, ಆದರೆ ನಿನ್ನ ಒಂದು ವಿರೋಧ ಮಾಡುವ ಹಕ್ಕನ್ನು ಕಾಪಾಡೋದಕ್ಕೆ ನಾನು ಸಾಯೋವರೆಗೂ ನಿಲ್ತೀನಿ ನಿಮ್ಮ ಜೊತೆಗೆ. ಅಂದರೆ ನಿಮ್ಮ ವಿರೋಧಿಸುವ ಹಕ್ಕನ್ನು ನಾನು ಕಾಪಾಡ್ತೀನಿ. ನಾನು ನಿಮ್ಮ ವಿಚಾರ ಒಪ್ಪದೇ ಇರ್ಬೋದು, ಆದರೆ ಆ ವಿರೋಧ ಮಾಡೋದನ್ನು ನಾನು ಆ ಹಕ್ಕನ್ನು ಮಾತ್ರ ಕಸ್ಕೊಳ್ಳಲ್ಲ. ಆ ಹಕ್ಕನ್ನು ನಿಮಗೆ ಸಂಪೂರ್ಣವಾಗಿ ಕೊಡ್ತೀನಿ, ಅದಕ್ಕೆ ನಿಮ್ಮ ಜೊತೆಗೆ ನಿಲ್ತೀನಿ. ಇದನ್ನು ಹೇಳಿದ್ದು ವೋಲ್ಟೇರು. ಸೊ ಇದು ಅವರು ಬಂದಿದ್ದು 17-18ನೇ ಶತಮಾನದಲ್ಲಿ. ಸೊ ಪ್ರಜಾತಂತ್ರ ಮೌಲ್ಯಗಳು ಬೆಳೀತಾ ಇರುವಂಥ ಕಾಲ ಅದು. ಸೊ ಈಗ ನಾವು ಈಗಾಗಲೇ 21ನೇ ಶತಮಾನಕ್ಕೆ ಬಂದಿದ್ದೀವಿ. ಎಲ್ಲಪ್ಪ ನಮ್ಮ ದೇಶದಲ್ಲಿ ಇದು ಕಾಣ್ತಾ ಇದೆಯಾ ಇಂಥ ಒಂದು ಮೌಲ್ಯ ಅಂತ ಪ್ರಶ್ನೆ ಬರ್ತದೆ. ನಮ್ಮ ವಿರೋಧಿಸುವ ಹಕ್ಕನ್ನು ಕಾಪಾಡೋದು ದೂರದ ಮಾತು. ನಾವು ವಿರೋಧಿಸುವುದನ್ನು ಹತ್ತಿಕ್ಕುವಂಥ ವಾತಾವರಣನ ನಾವು ನೋಡ್ತಾ ಇದ್ದೀವಿ. ನಾವು ವಿರೋಧ ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು, ಆ ರೀತಿಯ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಅವ್ರು ಯಾವ ವಿಚಾರ ಹೇಳ್ತಾರೆ ಅದೇ ಸರಿ ಅಂತ ಒಪ್ಕೋಬೇಕು. ಯಾವ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ ಅದನ್ನು ಒಪ್ಕೋಬೇಕು. ನಾವು ಇಂಥದ್ದೇ ಒಂದು ನರೇಟಿವ್ ಕೊಡ್ತಾರೆ ಅದೇ ಸರಿ ಅಂತ ನಾವು ಒಪ್ಕೋಬೇಕು. ಪ್ರಶ್ನೆ ಮಾಡಬಾರ್ದು ಯಾವುದು ಕೂಡ. ಇಂಥದ್ದೇ ಬಟ್ಟೆ ಹಾಕ್ಕೊಳ್ಳೋದು ಸರಿ ಅಂತ ಅದೇ ಅಂತ ಒಪ್ಕೋಬೇಕು. ಇಂಥದ್ದೇ ಆಹಾರ ಪದ್ಧತಿ ಸರಿ ಅಂತ ಹೇಳೋದು ಅದು ಒಪ್ಕೋಬೇಕು. ಇದೇ ಭಾಷೆ ಶ್ರೇಷ್ಠ ಅಂತಾರೆ ಅದನ್ನು ಒಪ್ಕೋಬೇಕು. ಪ್ರಶ್ನೆ ಮಾಡಿದ್ರೆ ಆಗಲೇ ಸರ್ ಹೇಳ್ದಂಗೆ ದೇಶ ವಿರೋಧಿ, ಈ ರೀತಿಯ ಒಂದು ಹಣೆಪಟ್ಟಿ ಕಟ್ಬಿಡ್ತಾರೆ. ಹಾಗೇನೆ ಇನ್ನೊಂದು ಏನಾಗುತ್ತೆ, ಟ್ರಾಲ್ ಮಾಡೋದು. ಈಗ ಒಂದು ಹೊಸದು ಟ್ರಾಲ್ ಸಂಸ್ಕೃತಿ. ಈಗ ಟ್ರಾಲ್ ಮಾಡಿ 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 ಅವ್ನು ವಿರೋಧ ಮಾಡಿದವನು ಮೂಲೆ ಗುಂಪು ಆಗ್ಬಿಡ್ಬೇಕು. ಪ್ರಶ್ನೆನೇ ಮಾಡಿರಬಾರ್ದು, ಬೇಡವೇ ಬೇಡ ಅನ್ನೋಂಥ ಮೂಲೆ ಕೊಡುವಂಥ ಪರಿಸ್ಥಿತಿನ ತಂದಿಟ್ಬಿಡ್ತಾರೆ. ಅಂದರೆ ಈ ಕೆಟ್ಟ ಸಂಸ್ಕೃತಿ ಇದು ಟ್ರಾಲ್ ಮಾಡೋದು. ಆ್ಯಕ್ಚುಲಿ ಪ್ರಜಾತಂತ್ರದ ಬ್ಯೂಟಿ ಇರೋದೇ ಅದು, ಸೌಂದರ್ಯ ಇರೋದೇ ಅದು. ವಿರೋಧ ವೈರುಧ್ಯ ವಿಚಾರಗಳು ಬರಲಿ, ಎರಡು ವಿಚಾರಗಳು ಬರಲಿ, ಪ್ರಶ್ನೆ ಮಾಡೋದು ಬರಲಿ. ಆದರೆ ಆ ಒಂದು ಸಂಸ್ಕೃತಿಯನ್ನೇ, ಪ್ರಶ್ನೆ ಮಾಡುವಂಥ ಸಂಸ್ಕೃತಿಯನ್ನೇ ಇವತ್ತು ಬಲವಂತವಾಗಿ ಹತ್ತಿಕ್ಕುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ದೇಶದಲ್ಲಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಸಾಂಸ್ಕೃತಿಕ ಜನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಸೂಕ್ತವಾಗಿ ಭಗತ್ ಸಿಂಗ್ ಅವರಿಗೆ ಸಮರ್ಪಣೆ ಮಾಡಿದ್ದು ಅತ್ಯಂತ ಸೂಕ್ತವಾಗಿದೆ ಅಂತ ಅನಿಸುತ್ತೆ. ನಮ್ಮ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಧೀರ ಹುತಾತ್ಮ ಭಗತ್ ಸಿಂಗ್ ಅವರಿಗೆ ಸಮರ್ಪಣೆ ಇದು ಅತ್ಯಂತ ಸೂಕ್ತ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಭಗತ್ ಸಿಂಗ್ ಕೇವಲ ಸ್ವಾತಂತ್ರ್ಯ ಹೋರಾಟಗಾರರು ಅಷ್ಟೇ ಅಲ್ಲ, ಅವರು ಹಲವಾರು ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಇತ್ತು, ಆಳವಾದ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ರು. ಅದು ವಿಜ್ಞಾನ ಆಗಿರಲಿ, ಫಿಲಾಸಫಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಅಷ್ಟೇ ಅಲ್ಲ ಸಾಹಿತ್ಯದ ಬಗ್ಗೆ ಕೂಡ ಸಾಕಷ್ಟು ಅಭಿರುಚಿ ಇತ್ತು ಅವ್ರಿಗೆ. ಸೊ ಅವರು ಯಾವಾಗಲೂ ಹೇಳೋದೇನಪ್ಪ ಅಂದರೆ, ಧಾರ್ಮಿಕ ಮೌಢ್ಯತೆ ಪ್ರಗತಿಗೆ ದೊಡ್ಡ ಅಡಚಣೆ. ನಾವು ಹಳೆಯದು ಎಲ್ಲವೂ ಸರಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲವನ್ನ ಪ್ರಶ್ನೆ ಮಾಡಬೇಕು ನಾವು. ಹಳೆಯದು ಯಾವುದೇ ಇರಲಿ ಅದು ಪ್ರಶ್ನೆ ಮಾಡಬೇಕು ನಾವು. ಹಳೆಯದಿದೆ ಎಲ್ಲವೂ ಚೆನ್ನಾಗಿದೆ ಅಂತ ಒಪ್ಕೊಳ್ಳೋದಲ್ಲ, ಎಲ್ಲವನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ಆದಮೇಲೆ ಕೂಡ ನಿಮಗೆ ಅದು ಒಪ್ಪಿಗೆ ಆದರೆ, ಕನ್ವಿನ್ಸ್ ಆದರೆ ಆವಾಗ ಅದು ಸ್ವಾಗತಾರ್ಹ. ಆದರೆ ಪ್ರಶ್ನೆ ಮಾಡೋದನ್ನು ನಾವು ಬಿಡಬಾರ್ದು ಅಂತೇಳಿ ಭಗತ್ ಸಿಂಗ್ ಅವ್ರು ಹೇಳಿದರು. ಸೊ ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಮಾಡುವಂಥ ಸಂಸ್ಕೃತಿ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಇವತ್ತೇನು ಹೇರಿಕೆ ಸಂಸ್ಕೃತಿ ನೋಡ್ತಾ ಇದ್ದೀವಿ, ಹೇರಿಕೆ ಸಂಸ್ಕೃತಿ ಪ್ರತಿಯೊಂದು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ನಮ್ಮದೇ ಆದ ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋಂಗಿಲ್ಲ. ಇವತ್ತು ನಾವು ಸ್ವಂತ ಆಲೋಚನೆಗಳು ಇಟ್ಕೊಳ್ಳೋ ಥರ ಇಲ್ಲ. ಹೀಗೆ ಯೋಚನೆ ಮಾಡಬೇಕು ನೀವು, ಹೀಗೆ ನಿಮ್ಮ ಭಾವನೆಗಳು ಕೂಡ ಹೀಗೆ ಇರಬೇಕು. ಈ ರೀತಿಯ ಒಂದು ಹೇರಿಕೆಯ ಒಂದು ಸಂಸ್ಕೃತಿಯನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಪ್ರತಿರೋಧವಾಗಿ ಇವತ್ತು ಭಗತ್ ಸಿಂಗ್ ಎತ್ತಿಡಿದಂತಹ ಒಂದು ವೈಜ್ಞಾನಿಕ ಸಂಸ್ಕೃತಿ ಬೇಕಿವತ್ತು, ಪ್ರಶ್ನೆ ಮಾಡುವಂಥ ಸಂಸ್ಕೃತಿ ಬೇಕಿವತ್ತು. ಆ್ಯಕ್ಚುಲಿ ಭಗತ್ ಸಿಂಗ್ ಅವರು ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಕೊನೆಯ ದಿನಗಳಲ್ಲಿ ಅವರು ಹೆಚ್ಚೆಚ್ಚು ಮಾರ್ಕ್ಸ್ವಾದದ ಕಡೆ ಕೂಡ ಆಕರ್ಷಿತರಾಗಿದ್ದರು. ಸೊ ಅವರು ಆ್ಯಕ್ಚುಲಿ ತಗೊಂಡ್ರೆ ತಮ್ಮ ಕೊನೆಯ ದಿನಗಳಲ್ಲಿ ಇನ್ನೇನು ಗಲ್ಲಿಗೆ ಹಾಕುವಂಥ ಸಂದರ್ಭದಲ್ಲಿ ಅವರಿಗೆ ವಾರ್ಡನ್ ಅವ್ರು ಹೇಳ್ತಾರೆ,
ಅಲ್ಲಿ ಗಲಿಗಾಕುವಂಥ ಸಂದರ್ಭದಲ್ಲಿ ಆ ಜೈಲಿನ ವಾರ್ಡನ್, ಭಗತ್ ಸಿಂಗ್, ನೀನು ಜೀವನ ಪೂರ್ತಿ ದೇವರನ್ನ ನಂಬಿಲ್ಲ, ನೀನು ಈಗ ಸಾಯ್ತಾ ಇದೆಯಾ, ಈಗಲಾದರೂ ದೇವರನ್ನ ನೆನಪಿಸ್ಕೊ ಅಂತ ಹೇಳ್ತಾರೆ. ಸೊ ಆಗ ಭಗತ್ ಸಿಂಗ್ ಹೇಳ್ತಾರೆ, ನಾನು ಇಷ್ಟು ದಿನ ನಾನು ದೇವ್ರನ್ನ ನಂಬಿಲ್ಲ, ಈಗ ನಾನು ಸಾಯೋ ಟೈಮ್ನಲ್ಲಿ ದೇವ್ರನ್ನ ನೆನಪಿಸ್ಕೊಂಡ್ರೆ ಆ ದೇವ್ರಿಗೂ ಇಷ್ಟ ಆಗಲ್ಲ ನಾನು ಮಾಡೋದು, ಆ ದೇವರು ಕೂಡ ನನ್ನನ್ನು ಹೇಳಿ ಅಂತ ಪರಿಗಣಿಸ್ತಾರೆ. ಸೊ ಹಾಗಾಗಿ ನನಗೆ ಹೇಳಿ ಅಂತ ಯಾರ ಹತ್ರನೂ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ನನಗೇನು ಸ್ವರ್ಗದ ಆಸೆನೂ ಇಲ್ಲ, ನರಕದ ಭಯನೂ ನನಗೇನಿಲ್ಲ. ನಾನು ಹೆಮ್ಮೆಯಿಂದ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಾಯ್ತಾ ಇದ್ದೀನಿ, ಅದು ಬಿಟ್ಟರೆ ನನಗೆ ಸಂತೋಷ ಇನ್ನೇನಿದೆ ಅಂಥೇಳಿ ಭಗತ್ ಸಿಂಗ್ ನಗ್ನಗ್ತಾ ಗಲ್ಗಂಬಕ್ಕೆ ಇರ್ತಾರೆ. ಸೊ ಅಂದರೆ ಅವರು ಅಸ್ತಿತ್ವ ಕೂಡ ಪ್ರಶ್ನೆ ಮಾಡಿದ್ರು ಅವರು. ನಾನೇಕೆ ನಾಸ್ತಿಕ ಅಂತ ಪುಸ್ತಕ ಕೂಡ ಬರೆದಿದ್ದಾರೆ ಅವರು, ನಾನೇಕೆ ನಾಸ್ತಿಕನಾದೆ ಅಂತೇಳಿ. ಸೊ ಈ ರೀತಿ ಅವರು ಭಗತ್ ಸಿಂಗ್ ಇವತ್ತು ವಿಚಾರವನ್ನು ಎತ್ತಿಡಿದಿದ್ರು. ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಧರ್ಮದ ಪ್ರವೇಶ ಆಗಬಾರ್ದು, ಸಾಮಾಜಿಕ ಆಗುಹೋಗುಗಳಲ್ಲಿ ಧರ್ಮದ ಪಾತ್ರ ಇರಬಾರ್ದು, ಶಿಕ್ಷಣದಲ್ಲಿ ಧರ್ಮ ಬರಬಾರ್ದು, ಈ ರೀತಿಯ ಒಂದು ಪ್ರಜಾತಂತ್ರ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ರು ಭಗತ್ ಸಿಂಗ್. ಸೊ ಭಗತ್ ಸಿಂಗ್ ಎತ್ತಿಡಿದಂಥ ಈ ಒಂದು ಸಂಸ್ಕೃತಿ, ಈ ಪ್ರಶ್ನೆ ಮಾಡುವಂಥ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ಇವತ್ತು ನಮಗೆ ಅತ್ಯಗತ್ಯವಾಗಿದೆ. ಇವತ್ತು ನಮ್ಮ ಸಮಾಜ ಆರೋಗ್ಯಕರವಾಗಿರಬೇಕಂದ್ರೆ ಇಂಥ ವಾತಾವರಣ ಬರಬೇಕು. ಯಾರೋ ಹೇಳ್ತಾರಂತೇಳಿ ಕುರುಡಾಗಿ ಒಪ್ಕೊಳ್ಳೋದಲ್ಲ, ವ್ಯಾಟ್ಸಪ್ಪಲ್ಲಿ ಬಂದಿದೆ ಅಂತೇಳಿ ಕುರುಡಾಗಿ ಒಪ್ಕೊಳ್ಳೋದಲ್ಲ, ಯಾರೋ ದೊಡ್ಡ ಮನುಷ್ಯರು ಹೇಳ್ತಾರಂತ ಕುರುಡಾಗಿ ಒಪ್ಕೊಳ್ಳೋದಲ್ಲ, ಎಲ್ಲವನ್ನ ವಿಮರ್ಶೆಗೆ ಒಳಪಡಿಸ್ಬೇಕು ಅದನ್ನು ಸೊ ಹಾಗಾಗಿ ನನಗೆ ಅನಿಸೋದು ಇಂಥ ಒಂದು ವಾತಾವರಣ ಇವತ್ತು ಹೆಚ್ಚೆಚ್ಚು ಬೆಳಿಬೇಕು. ಕಲೆ, ಸಾಹಿತ್ಯ ಇದಕ್ಕೆ ಪೂರಕವಾಗಿ ಬರಬೇಕು ಅಂತ ನನಗೆ ಅನಿಸುತ್ತೆ.